ನಮಸ್ಕಾರ ಸ್ನೇಹಿತರೆ. ಭಾರತ ಇದ್ದಕ್ಕಿದ್ದ ಹಾಗೆ 3.5 ಕಿಲೋಮೀಟರ್ ಸಮುದ್ರದ ಆಳದಲ್ಲಿ, 3.5 ಕಿಲೋಮೀಟರ್ ನೀರಿನ ಕೆಳಗಡೆ ಅಂದ್ರೆ ಕತ್ತಲ ಸಮುದ್ರದ ಆಳದಲ್ಲಿ ಒಟ್ಟು 2,000 ಕಿಲೋಮೀಟರ್ಗೂ ಅಧಿಕ ಉದ್ದದ ಮೆಗಾ ಪೈಪ್ಲೈನ್ ಪ್ರಾಜೆಕ್ಟ್ಗೆ ಕೈ ಹಾಕಿದೆ. 40,000 ಕೋಟಿ ರೂಪಾಯಿ ಖರ್ಚಲ್ಲಿ 2,000 ಕಿಲೋಮೀಟರ್ ಉದ್ದದ ಇಂಡಿಯಾ ಒಮಾನ್ ಸಬ್ಸಿ ಗ್ಯಾಸ್ ಪೈಪ್ಲೈನ್ ನಿರ್ಮಾಣಕ್ಕೆ ಭಾರತ ಮುಂದಾಗಿದೆ. ಹಾಗಿದ್ರೆ ಏನಿದು ಅಂಡರ್ ವಾಟರ್ ಗ್ಯಾಸ್ ಪೈಪ್ಲೈನ್? ಇದನ್ನ ಸಮುದ್ರದ ಅಡಿಗಡೆ ಹೇಗೆ ನಿರ್ಮಾಣ ಮಾಡೋದು? ಅಷ್ಟು ದೂರ ಒಮಾನ್ನಿಂದ ಭಾರತಕ್ಕೆ, ಇಷ್ಟು ದೂರಕ್ಕೆ. ಇದರಿಂದ ಭಾರತಕ್ಕಾಗೋ ಅಡ್ವಾಂಟೇಜ್ ಏನು? ಹೊರ್ಮುಝೇ ಬೇಡವಾ ನಮಗಿನ್ನು? ಆ ಡಿಪೆಂಡೆನ್ಸ್ ಇಲ್ವಾ? ಇರಾನ್ ಕಾಟ ಕೊಡೋಕ್ಕಾಗಲ್ವಾ? UAE ಇಂದ ಕೂಡ ಎನರ್ಜಿ ನಮಗೆ ಒಮಾನ್ ಮೂಲಕ ಪೈಪ್ಲೈನ್ ಮೂಲಕ ಭಾರತಕ್ಕೆ ಬರುತ್ತಾ? ಇದನ್ನ ನಿರ್ಮಾಣ ಮಾಡೋಕ್ಕಿರೋ ಚಾಲೆಂಜಸ್ ಏನು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 2,000 ಕಿಲೋಮೀಟರ್, 40,000 ಕೋಟಿ ಬ್ಲೂ ಪ್ರಿಂಟ್. ಈ ಪ್ರಾಜೆಕ್ಟ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಯಾಕೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಭಾರತದ ಗ್ಯಾಸ್ ಡಿಮಾಂಡ್ ಬಗ್ಗೆ ಚೂರು ನೋಡಬೇಕು. ಇವತ್ತಿನ ಲೆಕ್ಕದಲ್ಲಿ ಭಾರತ ಪ್ರತಿದಿನ 180ರಿಂದ 190 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ನೈಸರ್ಗಿಕ ಅನಿಲವನ್ನು ಬಳಸುತ್ತೆ. ಇದರಲ್ಲಿ ಸುಮಾರು 50%ಗೂ ಅಧಿಕ ಗ್ಯಾಸನ್ನು ಬೇರೆ ರಾಷ್ಟ್ರಗಳಿಂದಲೇ ಇಂಪೋರ್ಟ್ ಮಾಡ್ಕೊಳ್ತೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಇಂಪೋರ್ಟ್ ಆಗೋ ಗ್ಯಾಸ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಬರೋದು ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಿಂದ. ಹೀಗಾಗಿನೇ ಗಲ್ಫ್ ರಾಷ್ಟ್ರಗಳಿಂದ ಡೈರೆಕ್ಟ್ ಆಗಿ ಗ್ಯಾಸ್ ತರೋಕೆ ಒಂದು ಭರ್ಜರಿ ಪ್ಲಾನ್ ರೆಡಿಯಾಗಿದೆ. ಈ ಬೃಹತ್ ಯೋಜನೆಗೆ ಮಿಡಲ್ ಈಸ್ಟ್ ಇಂಡಿಯಾ ಡೀಪ್ ವಾಟರ್ ಪೈಪ್ಲೈನ್ ಅಥವಾ ಶಾರ್ಟ್ ಆಗಿ MEIDP ಅಂತ ಕರೆಯಲಾಗ್ತಿದೆ. ಒಮಾನ್ ದೇಶದ ಗ್ಯಾಸ್ ಇನ್ಫ್ರಾಸ್ಟ್ರಕ್ಚರ್ ಲೊಕೇಶನ್ನಿಂದ ಶುರುವಾಗಿ ಅರೇಬಿಯನ್ ಸಮುದ್ರದ ಅಡಿಗಡೆ ಸುಮಾರು 2,000 ಕಿಲೋಮೀಟರ್ ದೂರ ಸಾಗಿ ನೇರವಾಗಿ ನಮ್ಮ ಗುಜರಾತ್ ಕರಾವಳಿಯನ್ನು ಕನೆಕ್ಟ್ ಮಾಡುತ್ತೆ. ಇದರ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ, ಈ ಪೈಪ್ಲೈನ್ ಆಕ್ಟಿವ್ ಆದರೆ ಪ್ರತಿದಿನ ಬರೋಬ್ಬರಿ 31 ಮಿಲಿಯನ್ ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಅಂದರೆ 31 SCMD ನ್ಯಾಚುರಲ್ ಗ್ಯಾಸ್ ಯಾವುದೇ ಅಡೆತಡೆ ಇಲ್ಲದೆ ಭಾರತಕ್ಕೆ ಹರಿದು ಬರುತ್ತೆ. ಹಾಗಂತ ಈ ಐಡಿಯಾ ಹುಟ್ಟಿದ ಇವಾಗಲ್ಲ. ದಿಲ್ಲಿ ಮೂಲದ ಸೇಜ್ ಅನ್ನೋ ಖಾಸಗಿ ಕನ್ಸೋರ್ಷಿಯಂ ಈ ಪ್ರಾಜೆಕ್ಟ್ನ ಪ್ರೀ ಫೀಸಿಬಿಲಿಟಿ ಸ್ಟಡಿ ಅಂದರೆ ಸಮುದ್ರ ತಳದ ಮ್ಯಾಪಿಂಗ್, ಜಿಯೋಲಾಜಿಕಲ್ ಸರ್ವೆ ಮತ್ತು ಡೀಪ್ ವಾಟರ್ ಸ್ಟ್ರೆಸ್ ಮಾಡೆಲಿಂಗ್ ಅನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿ ಆಗಿದೆ. ಇದನ್ನು ವಿಶ್ವದ ಅತಿ ಆಳದ ಟ್ರಾನ್ಸ್ ನ್ಯಾಷನಲ್ ಗ್ಯಾಸ್ ಪೈಪ್ಲೈನ್ ಅಂತಲೇ ಕರೆಯಲಾಗ್ತಿದೆ. ವಿಶೇಷ ಅಂದರೆ 2025-26ರಲ್ಲಿ ಜಾಗತಿಕ ಸಪ್ಲೈ ಚೈನ್ನಲ್ಲಿ ಭಾರಿ ವ್ಯತ್ಯಯ ಆದಾಗ ಭಾರತ ಸರ್ಕಾರ ಈ ಪ್ರಾಜೆಕ್ಟನ್ನು ತುಂಬ ಗಂಭೀರವಾಗಿ ಈಗ ಇನ್ನಷ್ಟು ಸೀರಿಯಸ್ ಆಗಿ ತಗೊಂಡಿದೆ. ಈಗ ಈ ಮೆಗಾ ಪ್ರಾಜೆಕ್ಟ್ನ ಅಂತಿಮ ರಿಪೋರ್ಟ್ ಅಂದರೆ ಡೀಟೇಲ್ಡ್ ಫೀಸಿಬಿಲಿಟಿ ರಿಪೋರ್ಟ್ ರೆಡಿ ಮಾಡೋಕೆ ನಮ್ಮ ದೇಶದ ದೈತ್ಯ ಸರ್ಕಾರಿ ಕಂಪನಿಗಳಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಗೇಲ್ ಕಂಪನಿ, ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ ಕಂಪನಿ, ಟೆಕ್ನಿಕಲ್ ಪೈಪ್ಲೈನ್ ಇಂಟಿಗ್ರೇಷನ್ ಮತ್ತು ಸಪ್ಲೈ ಚೈನ್ ಪ್ಲಾನಿಂಗ್ ನೋಡಿಕೊಂಡ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದರ ಕಮರ್ಷಿಯಲ್ ವಯಬಿಲಿಟಿ ಮತ್ತು LNG ಬದಲಿಗೆ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಸ್ಟಡಿ ಮಾಡ್ತಾ ಇದೆ. ಇನ್ನು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಎಂಜಿನಿಯರಿಂಗ್ ಡಿಸೈನ್ ಮತ್ತು ಆಫ್ ಶೋರ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನ್ ಮಾಡ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ 1994ರಲ್ಲೇ ಭಾರತ ಮತ್ತು ಒಮಾನ್ ನಡುವೆ ಗ್ಯಾಸ್ ಸಪ್ಲೈ ಮಾಡೋಕೆ ಅಗ್ರಿಮೆಂಟ್ ಆಗಿತ್ತು. ಆದರೆ ಅಷ್ಟು ಆಳದ ಸಮುದ್ರದಲ್ಲಿ ಪೈಪ್ ಹಾಕೋ ಟೆಕ್ನಾಲಜಿ ಆಗ ಇರಲಿಲ್ಲ. ಹಾಗೆ ರಿಸ್ಕ್ ಮತ್ತು ಖರ್ಚು ಕೂಡ ಜಾಸ್ತಿ ಅಂತ ಪ್ರಾಜೆಕ್ಟ್ ನಿಂತು ಹೋಗಿತ್ತು. ಆದರೆ ಈಗ ಅಡ್ವಾನ್ಸ್ಡ್ ಮೆಟಲರ್ಜಿ, ಡೀಪ್ ಸಿ ರೋಬೋಟಿಕ್ಸ್ ಇರೋದ್ರಿಂದ, ಜೊತೆಗೆ ವೆಸ್ಟ್ ಏಷ್ಯಾದಲ್ಲಿ ಯುದ್ಧದ ಭೀತಿ ಯಾವಾಗಲೂ ಕೂಡ ಈ ಕಾಟ ಇರೋದ್ರಿಂದ ಈ ಪ್ರಾಜೆಕ್ಟ್ಗೆ ಮತ್ತೆ ಜೀವ ಬಂದಿದೆ. ಕಬ್ಬಿಣವನ್ನೇ ಪುಡಿ ಮಾಡುವ ಪ್ರೆಷರ್, ಸಮುದ್ರದಾಳದ ಡೇಂಜರಸ್ ಟಾಸ್ಕ್. ಸ್ನೇಹಿತರೆ, ಈ ಪ್ರಾಜೆಕ್ಟ್ನ ಚಾಲೆಂಜ್ ಇರೋದು ಆಳದಲ್ಲಿ. 3,450 ಮೀಟರ್ ಅಂದರೆ 3.5 ಕಿಲೋಮೀಟರ್ ಆಳ. ಅದು ಸುಮ್ಮನೆ ಅಲ್ಲ. ಅಲ್ಲಿ ನೀರಿನ ಒತ್ತಡ ಹೇಗಿರುತ್ತೆ ಅಂತ ಹೇಳಿದ್ರೆ 347 ಬಾರ್ ಪ್ರೆಷರ್ ಇರುತ್ತೆ. ಅಂದರೆ ಪೈಪ್ ಲೈನ್ನ ಪ್ರತಿಯೊಂದು ಚದರ ಇಂಚಿನ ಮೇಲೂ ಕೂಡ ಟನ್ ಗಟ್ಟಲೆ ಭಾರದ ಪ್ರೆಷರ್ ಬೀಳ್ತಾ ಇರುತ್ತೆ. ಸಾಮಾನ್ಯ ಪೈಪ್ಗಳನ್ನು ಅಲ್ಲಿಗೆ ಬಿಟ್ಟರೆ ಅದು ಕಾಗದದ ಡಬ್ಬಿಯಂತೆ ಅಪ್ಪಚ್ಚಿ ಛಿದ್ರ. ಟೆಕ್ನಿಕಲ್ ಭಾಷೆಯಲ್ಲಿ ಪ್ರೊಪಗೇಷನ್ ಬಕ್ಲಿಂಗ್ ಅಂತ ಕರೀತಾರೆ. ಆ ಆಳದಲ್ಲಿ ಪೈಪ್ಗೆ ಒಂದು ಸಣ್ಣ ಡೆಂಟ್ ಬಿದ್ದರೂ ಸಾಕು, ಇಡೀ ಪೈಪ್ ಲೈನ್ ಕಂಪ್ಲೀಟ್ ಕ್ರಶ್ ಆಗಿಬಿಡುತ್ತೆ. ಹಾಗಿದ್ರೆ ಇದನ್ನು ಎಂಜಿನಿಯರ್ಗಳು ಹೇಗೆ ಓವರ್ಕಮ್ ಮಾಡ್ತಾರೆ? ಇದಕ್ಕಾಗಿ ಅತ್ಯಂತ ದಪ್ಪನೆಯ ಸುಮಾರು 40.5 mm ವರೆಗಿನ ದಪ್ಪದ API 5L ಗ್ರೇಡ್ ಹೈ ಸ್ಟ್ರೆಂತ್ ಸ್ಟೀಲ್ ಪೈಪ್ಗಳನ್ನು ವಿಶೇಷವಾಗಿ ತಯಾರಿಸಬೇಕಾಗುತ್ತೆ. ಈ ಪೈಪ್ನ ಶೇಪ್ನಲ್ಲಿ 1 ಮಿಲಿಮೀಟರ್ ವ್ಯತ್ಯಾಸ ಬರದಂತೆ ಪ್ರೆಸಿಷನ್ ಓವಾಲಿಟಿ ಕಂಟ್ರೋಲ್, ಬಕಲ್ ಅರೆಸ್ಟರ್ಸ್ ಮತ್ತು ಸ್ಪೆಷಲ್ ವೆಲ್ಡಿಂಗ್ ಮಾಡಬೇಕಾಗತ್ತೆ. ಸಮುದ್ರದ ಉಪ್ಪು ನೀರು ತಾಗಿದ್ರೂ ಕೂಡ ತುಕ್ಕು ಹಿಡಿಯದಂತೆ
ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅನ್ನೋ ಸ್ಪೆಷಲ್ ಕೋಟಿಂಗ್ ಅನ್ನ ಕೂಡ ಇದಕ್ಕೆ ಕೊಡಬೇಕಾಗತ್ತೆ. ಇದೇ ಸಮುದ್ರದ ತಳದಲ್ಲಿ ಒಂದು ದೊಡ್ಡ ಅಡ್ಡಿ ಇದೆ. ಅದರ ಹೆಸರೇ ಮರ್ರೆ ರಿಡ್ಜ್. ಅರೇಬಿಯನ್ ಸಮುದ್ರದ ಒಳಗಿರೋ ದೊಡ್ಡ ಪರ್ವತ ಶ್ರೇಣಿಯೇ ಈ ಮರ್ರೆ ರಿಡ್ಜ್. ಇಲ್ಲಿ ಪದೇ ಪದೇ ಭೂಕಂಪ ಆಗ್ತಿರುತ್ತೆ, ಸಮುದ್ರದೊಳಗಿನ ಮಣ್ಣು ಕುಸಿಯುತ್ತೆ. ಆದ್ರೆ ಈ ಭೌಗೋಳಿಕ ಸವಾಲನ್ನ ಎದುರಿಸೋಕು ಪ್ಲಾನ್ ರೆಡಿ ಆಗಿದೆ. ಸಮುದ್ರ ತಳದ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡೋಕೆ ಸೇಜ್ ಕಂಪನಿ ಆಲ್ರೆಡಿ 25 ಕೋಟಿ ರೂಪಾಯಿ ಖರ್ಚು ಮಾಡಿ 3000 ಮೀಟರ್ಗಳಷ್ಟು ಆಳದಲ್ಲಿ ಟೆಸ್ಟ್ ಪೈಪ್ ಲೈನ್ ಹಾಕಿ ಯಶಸ್ವಿಯಾಗಿ ಪರೀಕ್ಷೆ ಕೂಡ ಮಾಡಿದೆ. ಇಷ್ಟು ದಪ್ಪದ ಪೈಪ್ ಗಳನ್ನ ಸಮುದ್ರಕ್ಕೆ ಇಳಿಸೋದು ಹೇಗೆ? ಅದಕ್ಕಾಗಿ ಜೆ ಲೇ ಸಿಸ್ಟಮ್ ಅನ್ನು ಅತ್ಯಾಧುನಿಕ ಹಡಗುಗಳನ್ನು ಬಳಸಲಾಗುತ್ತೆ. ಇದರಿಂದ ಪೈಪ್ ಎಲ್ಲೂ ಬೆಂಡ್ ಆಗದಂತೆ ವರ್ಟಿಕಲ್ ಆಗಿ ಡೈರೆಕ್ಟ್ ಆಗಿ ಸಮುದ್ರದ ತಳಕ್ಕೆ ಇಳಿಸೋಕೆ ಸಹಾಯ ಆಗುತ್ತೆ. ಈ ಟೆಕ್ನಾಲಜಿಯಿಂದ ದಿನಕ್ಕೆ 6 ರಿಂದ 8 ಕಿಲೋಮೀಟರ್ ಪೈಪ್ ಅನ್ನ ಈಸಿಯಾಗಿ ಅಳವಡಿಸಬಹುದು. ಏನು ಇಷ್ಟ ಆಳಕ್ಕೆ ಮನುಷ್ಯರು ಹೋಗಕ್ ಆಗಲ್ಲಲ್ವಾ? ಮುಂದೇನಾದ್ರೂ ಪ್ರಾಬ್ಲಮ್ ಆದ್ರೆ ರಿಪೇರಿ ಮಾಡೋದು ಹೇಗೆ? ಅದಕ್ಕೂ ರೋಬೋಗಳ ಹೆಲ್ಪ್ ಅನ್ನ ಪಡಿಬೇಕು. ಅಂಡರ್ ವಾಟರ್ ರೋಬೋಗಳಾದ ROV ಗಳನ್ನ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ಸ್ ಅನ್ನ ಇಲ್ಲಿ ಬಳಸಲಾಗುತ್ತೆ. AI ಮಾನಿಟರಿಂಗ್, ಫೈಬರ್ ಆಪ್ಟಿಕ್ ಸೆನ್ಸಾರ್ ಮೂಲಕ 3.5 ಕಿಲೋಮೀಟರ್ ಆಳದಲ್ಲಿ ಎಷ್ಟೇ ಸಣ್ಣ ಲೀಕ್ ಆದ್ರೂ ಕೂಡ ಈ ರೋಬೋಗಳನ್ನ ಕಳಿಸಿ ರಿಪೇರಿ ಮಾಡಿಸಬೇಕು. ಇನ್ನು ಸ್ನೇಹಿತರೆ, ಜಿಯೋ ಪೊಲಿಟಿಕಲಿ ಕೂಡ ಈ ಯೋಜನೆ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್. ಅದು ಹೇಗೆ ಅಂತ ನೋಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಸಣ್ಣ ಮನವಿ. ಮಸ್ಮಗ ಚಾನಲ್ನ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಚಾನಲ್ನ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೋಡೋಕೆ ಶುರು ಮಾಡಬಹುದು. ದಯವಿಟ್ಟು ಆಸಕ್ತರು ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಪಾಕಿಸ್ತಾನ ಔಟ್, ಹಾರ್ಮುಜ್ ಬೈಪಾಸ್, ಸಮುದ್ರದ ಆಳದಲ್ಲಿ ಸೇಫ್ ರೂಟ್. ಮೊದಲನೇದಾಗಿ ಪಾಕಿಸ್ತಾನವನ್ನ ಬದಿಗಿಡೋದು. ಈ ಹಿಂದೆ ಇರಾನ್ ನಿಂದ ಪಾಕಿಸ್ತಾನದ ಭೂಭಾಗದ ಮೂಲಕ ಭಾರತಕ್ಕೆ ಗ್ಯಾಸ್ ತರೋ ಪ್ಲಾನ್ ಇತ್ತು. ಆದ್ರೆ ಆ ಪ್ರಾಜೆಕ್ಟ್ ಆಲ್ಮೋಸ್ಟ್ ಬಿದ್ದೇ ಹೋಯ್ತು. ಪಾಕಿಸ್ತಾನದ ಮೇಲೆ ಭಾರತಕ್ಕೆ ನಂಬಿಕೆನೇ ಇಲ್ಲ. ಹಾಗೆ ಉಗ್ರ ದಾಳಿಯ ಭೀತಿ ಮತ್ತು ಇರಾನ್ ಮೇಲಿನ ಅಮೆರಿಕದ ನಿರ್ಬಂಧ, ಒಟ್ಟಾರೆ ಆ ಟ್ರಾನ್ಸಿಟ್ ಪ್ರಾಜೆಕ್ಟ್ ಹಳ್ಳ ಹಿಡಿದು ಹೋಗಿದೆ ಬಿಡಿ. ಆದ್ರೆ ಈ ಹೊಸ ಸಬ್ಸಿ ಪೈಪ್ ಲೈನ್ ಪಾಕಿಸ್ತಾನವನ್ನ ಕಂಪ್ಲೀಟ್ ಆಗಿ ಬೈಪಾಸ್ ಮಾಡುತ್ತೆ. ಯಾವುದೇ ಶತ್ರು ದೇಶದ ಹಂಗಿಲ್ಲದೆ ಸಮುದ್ರದ ಆಳದಲ್ಲಿ ಅತ್ಯಂತ ಸೇಫ್ ಆಗಿ ಗ್ಯಾಸ್ ಡೈರೆಕ್ಟ್ ಆಗಿ ಭಾರತಕ್ಕೆ ಬರುತ್ತೆ. ಎರಡನೇದು ಹಾರ್ಮುಜ್ ಜಲಸಂಧಿಯ ಟೆನ್ಷನ್. ಭಾರತದ 3/2 LNG ಹಡಗುಗಳ ಮೂಲಕ ಇದೇ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಬರಬೇಕು. ಇತ್ತೀಚೆಗೆ ಇರಾನ್ ಯುದ್ಧದಿಂದ ಈ ರೂಟಲ್ಲಿ ಆಗಿರೋ ಸಮಸ್ಯೆ ನಿಮಗೆ ಗೊತ್ತೇ ಇದೆ. ಭಾರತ ಗ್ಯಾಸ್ ಶಾರ್ಟೇಜ್ ಇಂದ ಒದ್ದಾಡ್ತಾ ಇದೆ. ಈ ಬಿಕ್ಕಟ್ಟು ಭಾರತಕ್ಕೆ ದೊಡ್ಡ ವಾರ್ನಿಂಗ್ ಬೆಲ್. ಈಗ ಈ ಸಬ್ಸಿ ಪೈಪ್ ಲೈನ್ ಬಂತು ಅಂತ ಹೇಳಿದ್ರೆ ಆ ಡೇಂಜರಸ್ ಜಲಸಂಧಿಯನ್ನ ಬೈಪಾಸ್ ಮಾಡೋಕೆ ಸಾಧ್ಯ ಆಗುತ್ತೆ. ಯುದ್ಧ ಬಂದರೂ ಕೂಡ, ಹಡಗುಗಳು ಬ್ಲಾಕ್ ಆದ್ರೂ ಕೂಡ ನಮ್ಮ ಪೈಪ್ ಲೈನ್ ಮೂಲಕ ನಾವು ಅನಿಲವನ್ನ ತರಿಸ್ಕೊಳ್ಬಹುದು. ಮೆಗಾ ಎನರ್ಜಿ ಕಾರಿಡಾರ್, ಕೋಟಿ ಉಳಿತಾಯ. ಈ ಲಾಭದ ಲೆಕ್ಕಾಚಾರ ಅರ್ಥ ಆಗಬೇಕು ಅಂದ್ರೆ ಪೈಪ್ ಲೈನ್ ಎಕ್ಸಾಕ್ಟ್ ಆಗಿ ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಮೊದಲು ತಿಳ್ಕೋಬೇಕು. ಇದು ಒಮಾನ್ನ ರಾಸ್ ಅಲ್ ಜಿಫಾನ್ ಅನ್ನೋ ಪಾಯಿಂಟ್ ನಿಂದ ಶುರುವಾಗಿ ನೇರವಾಗಿ ಸಮುದ್ರದ ಮೂಲಕ ಬಂದು ನಮ್ಮ ಗುಜರಾತ್ನ ಪೋರ್ ಬಂದರ್ಗೆ ಕನೆಕ್ಟ್ ಆಗುತ್ತೆ ಅನ್ನೋದು ಪ್ಲಾನ್. ಇದನ್ನ ಬರೀ ಒಮಾನ್ ಇಂಡಿಯಾ ಪೈಪ್ ಲೈನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೆಗಾ ಎನರ್ಜಿ ಕಾರಿಡಾರ್ ಅನ್ನೋದು ಸೂಕ್ತ. ಯಾಕಂದ್ರೆ ಒಮಾನ್ ಮತ್ತು UAE ನಡುವೆ ಆಲ್ರೆಡಿ ಡಾಲ್ಫಿನ್ ಗ್ಯಾಸ್ ಪೈಪ್ ಲೈನ್ ಇದೆ. ಈ ಡಾಲ್ಫಿನ್ ಪೈಪ್ ಲೈನ್ ಕತಾರ್ ನಿಂದ ಶುರುವಾಗಿ UAE ಮೂಲಕ ಒಮಾನ್ಗೆ ಬಂದಿದೆ. ಇದರಲ್ಲಿ ಪ್ರತಿದಿನ ಬರೋಬ್ಬರಿ 3.2 ಬಿಲಿಯನ್ ಕ್ಯೂಬಿಕ್ ಫೀಟ್ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಇನ್ನು UAE ಕೂಡ ವರ್ಷಕ್ಕೆ ಸುಮಾರು 60 ಬಿಲಿಯನ್ ಕ್ಯೂಬಿಕ್ ಮೀಟರ್ಗೂ ಅಧಿಕ ಗ್ಯಾಸ್ ಉತ್ಪಾದನೆ ಮಾಡುತ್ತೆ. ಹೀಗಾಗಿ ಒಮಾನ್ನ ಈ ಜಾಯಿಂಟಿಂಗ್ ಪಾಯಿಂಟ್ ಗೆ ನಮ್ಮ ಪೋರ್ ಬಂದರ್ ಪೈಪ್ ಲೈನ್ ಕನೆಕ್ಟ್ ಆದ್ರೆ ಸಾಕು. ಕತಾರ್, UAE, ಸೌದಿ ಅರೇಬಿಯಾದ ಗ್ಯಾಸ್ ಗ್ರಿಡ್ ಗಳಿಗೂ ಕೂಡ ನಾವು ಹಾರ್ಮುಜ್ ಜಲಸಂಧಿಯನ್ನ ಬೈಪಾಸ್ ಮಾಡಿ ಕನೆಕ್ಟ್ ಆಗ್ಬೋದು. ಈ ಇಡೀ ಗಲ್ಫ್ ಭಾಗದಲ್ಲಿರೋ ಬರೋಬ್ಬರಿ 2,500 ಟ್ರಿಲಿಯನ್ ಕ್ಯೂಬಿಕ್ ಗ್ಯಾಸ್ ಫೀಟ್ ರಿಸರ್ವ್ಗೆ ಭಾರತಕ್ಕೆ ಡೈರೆಕ್ಟ್ ಆಕ್ಸೆಸ್ ಸಿಗೋಕೆ ಸಾಧ್ಯ ಆಗುತ್ತೆ ಈ ಯೋಜನೆ ಕಂಪ್ಲೀಟ್ ಆದಾಗ. ಇದರಿಂದ ಎಂತ ಆರ್ಥಿಕ ಲಾಭ ಆಗುತ್ತೆ ಗೊತ್ತಾ ಸ್ನೇಹಿತರೆ? ಇವಾಗಿರೋ ಇಂಪೋರ್ಟ್ ಮಾಡೆಲ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಮೊದಲು ಗಲ್ಫ್ನಲ್ಲಿ ಗ್ಯಾಸ್ ತೆಗೆದು ಅದನ್ನು ಲಿಕ್ವಿಡ್ ಆಗಿ ಅದನ್ನು ಕಂಪ್ರೆಸ್ ಮಾಡಿ ಲಿಕ್ವಿಫೈ ಮಾಡಿ ಕ್ರಯೋಜೆನಿಕ್ ಸ್ಟೋರೇಜ್ ಮಾಡಿ ಟ್ಯಾಂಕರಲ್ಲಿ ತುಂಬ್ಕೊಂಡು ತಗೊಂಬಂದು ಮತ್ತೆ ಗ್ಯಾಸಾಗಿ ಕನ್ವರ್ಟ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು ನಾವು. ಈ ಪ್ರತಿಯೊಂದು ಸ್ಟೆಪ್ನಲ್ಲೂ ಕೋಟಿ ಹಣ ಸುರಿಬೇಕು. ಅದೇ ಸೌತ್ ಏಷ್ಯಾ ಗ್ಯಾಸ್ ಎಂಟರ್ಪ್ರೈಸ್ ರಿಪೋರ್ಟ್ ಪ್ರಕಾರ ಗ್ಯಾಸ್ ಬೆಲೆಯನ್ನು ಅಳತೆ ಮಾಡೋ ಯೂನಿಟ್ MMBTU ಲೆಕ್ಕದಲ್ಲಿ ನೋಡೋದಾದ್ರೆ ಈ ಪೈಪ್ ಲೈನ್ ಜಾರಿ ಆದ್ರೆ ಅದರ ಮೂಲಕ ಡೈರೆಕ್ಟ್ ಆಗಿ 1 ಯೂನಿಟ್ ಗ್ಯಾಸ್ ತರಿಸೋಕೆ ಅಂದಾಜು $9 ಖರ್ಚಾಗುತ್ತೆ. ಅದೇ ಹಡಗಲ್ಲಿ ತಂದ್ರೆ 1 ಯೂನಿಟ್ಗೆ $11.5 ರಿಂದ $13 ಖರ್ಚಾಗುತ್ತೆ. ಪ್ರತಿ ಯೂನಿಟ್ ಮೇಲೆ ನೇರವಾಗಿ 20 to 30% ಉಳಿತಾಯ ಆಗುತ್ತೆ. $2 3 ಉಳಿತಾಯ ಆಗುತ್ತೆ. ಯಾಕಂದ್ರೆ ಲಿಕ್ವಿಡ್ ಮಾಡೋ ಖರ್ಚಿಲ್ಲ, ಹಡಗಿನ ಬಾಡಿಗೆ ಇಲ್ಲ, ಅಲ್ಲದೆ ಶಿಪ್ಪಿಂಗ್ ಇನ್ಶೂರೆನ್ಸ್ ಕಟ್ಟಬೇಕಾಗಿಲ್ಲ. ಭಾರತ ತನ್ನ ಒಟ್ಟು ಇಂಧನ ಬಳಕೆಯಲ್ಲಿ ಪ್ರಸ್ತುತ 6% ಇರೋ ನ್ಯಾಚುರಲ್ ಗ್ಯಾಸ್ ಪ್ರಮಾಣವನ್ನ 2030 ಹೊತ್ತಿಗೆ 15%ಗೆ ಏರಿಸೋ ಟಾರ್ಗೆಟ್ ಕೂಡ ಇಟ್ಕೊಂಡಿದೆ. ಈ ಪೈಪ್ ಲೈನ್ ಕಾರ್ಯಾಚರಣೆ ಶುರು ಮಾಡಿದ್ರೆ ನಮ್ಮ ಕೈಗಾರಿಕೆಗಳಿಗೆ, ಗೊಬ್ಬರ ಕಾರ್ಖಾನೆಗಳಿಗೆ ಸಾಕಷ್ಟು ಇಂಧನ ಸಿಗುತ್ತೆ. ಹಾಗಿದ್ರೆ ಈ ಯೋಜನೆ ಯಾವಾಗ ರೆಡಿ ಆಗುತ್ತೆ?
ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ರೆ ಮುಂದಿನ 5-7 ವರ್ಷಗಳಲ್ಲಿ ಕಾಮಗಾರಿ ಮುಗಿಯೋ ನಿರೀಕ್ಷೆ ಇದೆ. ಅಂದ್ರೆ 2033 ಹೊತ್ತಿಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ಸಪ್ಲೈ ಶುರುವಾಗೋ ಟಾರ್ಗೆಟ್ ಇದೆ. ಈ 40,000 ಕೋಟಿ ರೂಪಾಯಿನ ಈ ಮೆಗಾ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಮತ್ತೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಸದಸ್ಯರಾಗಿ ಸೇರ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.